ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಚರ್ಚೆ ಮಾಡ್ತಿರೋ ವಿಷಯ ದೇವರು, ಸಮಯ ಮತ್ತೆ ಅನಂತತೆ. ಈ ಮೂಲ ಸಾಮಗ್ರಿಗಳನ್ನ ಓದಿದಾಗ ಒಂದು ವಿಚಾರ ನನ್ನ ತಲೆಯನ್ನು ತುಂಬ ಕೊರೆಯೋಕೆ ಶುರು ಮಾಡ್ತು. ಅಂದ್ರೆ ದೇವರು ಎಲ್ಲವನ್ನೂ ನೋಡಬಲ್ಲ, ಎಲ್ಲವನ್ನೂ ತಿಳಿದಿರುವ ಒಂದು ಶಕ್ತಿ ಅಂತ ಈ ಮೂಲಗಳು ಹೇಳ್ತವೆ. ಹೌದು. ಎಲ್ಲವೂ ಆತನ ದೃಷ್ಟಿಯಲ್ಲಿ ಈಗಾಗಲೇ ಮುಗಿದು ಹೋಗಿದೆ. ಹಾಗಾದ್ರೆ ನಮ್ಮ ಬದುಕು, ನಮ್ಮ ಹೋರಾಟಗಳು, ನಾಳಿನ ಬಗ್ಗೆ ನಾವು ಪಡೋ ಚಿಂತೆ, ಇವೆಲ್ಲದರ ಅರ್ಥವಾದ್ರೂ ಏನು? ಖಂಡಿತ. ನೀವು ಕೇಳಿದ್ರಲ್ಲ ಆ ಪ್ರಶ್ನೆ, ಆ ಅಂತರ, ಅದೇ ಈ ದೇವತಾಶಾಸ್ತ್ರದ ಬರವಣಿಗೆಯ ಹೃದಯ ಭಾಗದಲ್ಲಿದೆ. ಹೌದು. ಇದೊಂಥರ ಎರಡು ಬೇರೆ ಬೇರೆ ರಿಯಾಲಿಟಿಗಳನ್ನ ಒಟ್ಟಿಗೆ ನೋಡೋ ಪ್ರಯತ್ನ. ಈ ಮೂಲಗಳು ವಾದಿಸೋದೇನು ಅಂದ್ರೆ, ನಾವು ಈ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಕೆ ಸಮಯದ ಪರಿಕಲ್ಪನೆಯಿಂದಲೇ ಶುರು ಮಾಡಬೇಕು. ಸಮಯದಿಂದ? ಓಕೆ. ನಾವು ಸಮಯದೊಳಗೆ ಹುಟ್ಟುತ್ತೇವೆ, ಬದುಕ್ತೇವೆ, ಸಮಯದೊಳಗೆ ಸಾಯ್ತೇವೆ. ಆದ್ರೆ ದೇವರು, ಆತ ಸಮಯವನ್ನು ಸೃಷ್ಟಿ ಮಾಡಿದವನು. ಸರಿ. ಹಾಗಾಗಿ ಆತ ಸಮಯಕ್ಕೆ ಬದ್ಧನಲ್ಲ. ಇದಕ್ಕೆ ಬೈಬಲ್ನ ಕೀರ್ತನೆ 90.4 ಒಂದು ಅದ್ಭುತವಾದ ಚಿತ್ರಣ ಕೊಡುತ್ತೆ. ಓ ಹೌದು, ನಾನು ಅದನ್ನು ಓದಿದೆ. ನಿನ್ನ ದೃಷ್ಟಿಯಲ್ಲಿ 1000 ವರ್ಷಗಳು ಕಳೆದು ಹೋದ ನಿನ್ನೆ ದಿನನಂತೆ ರಾತ್ರಿಯ ಒಂದು ಜಾವದಂತೆ ಇವೆ. ಒಂದು ನಿಮಿಷ. 1000 ವರ್ಷಗಳು ಅಂದ್ರೆ ನಮ್ಮ ಇಡೀ ಇತಿಹಾಸದ ಒಂದು ದೊಡ್ಡ ಭಾಗ. ಹೌದು. ಅದು ದೇವರಿಗೆ ಕೇವಲ ನಿನ್ನೆ ಮೊನ್ನೆಯ ವಿಷಯದ ತರಹನಾ, ಅಥವಾ ರಾತ್ರಿ ಕಳೆದ ಒಂದು ಜಾವದ ತರ ಅನ್ನೋದು? ಎಕ್ಸಾಕ್ಟ್ಲಿ. ಇದು ಕೇಳೋಕೆ ಸುಲಭ, ಆದ್ರೆ ಇದರ ಪರಿಣಾಮಗಳನ್ನ ಊಹಿಸ್ಕೊಂಡ್ರೆ ತಲೆ ತಿರುಗುತ್ತೆ. ಹೌದು, ನಮ್ಮ ಗ್ರಹಿಕೆಗೆ ಅದು ಹಾಗೆಯೇ. ಆದ್ರೆ ಕ್ಷಣಿಕ ಅನ್ನೋದಕ್ಕಿಂತ ಏಕಕಾಲಿಕ ಅಂದ್ರೆ ಸೈಮಲ್ಟೇನಿಯಸ್ ಅನ್ನೋದು ಹೆಚ್ಚು ಸರಿ ಹೋಗುತ್ತೆ. ಏಕಕಾಲಿಕ ಯಾಕಂದ್ರೆ ದೇವರು ಸಮಯದ ಹೊರಗೆ ಇರೋದ್ರಿಂದ ಆತನಿಗೆ ಭೂತ, ವರ್ತಮಾನ, ಭವಿಷ್ಯ ಅನ್ನೋ ಭೇದಗಳೇ ಇಲ್ಲ. ಎಲ್ಲವೂ ಆತನಿಗೆ ಈಗ. ಎಲ್ಲವೂ ಈಗ. ಈ ಚರ್ಚೆಯನ್ನ ಮುಂದುವರಿಸೋಕೆ ನಾವು ಅಸ್ತಿತ್ವ ಮತ್ತು ಅನಸ್ತಿತ್ವ ಬಗ್ಗೆ ಯೋಚನೆ ಮಾಡಬೇಕು. ಎಕ್ಸಿಸ್ಟೆನ್ಸ್ ಮತ್ತು ನಾನ್ ಎಕ್ಸಿಸ್ಟೆನ್ಸ್. ಹೌದು. ನಮ್ಮ ಪಾಲಿಗೆ ಒಂದು ವಸ್ತು ಇದ್ರೆ ಇದೆ, ಇಲ್ಲದಿದ್ರೆ ಇಲ್ಲ. ಸಿಂಪಲ್. ಹೌದು. ಆದ್ರೆ ಈ ಮೂಲಗಳ ಒಂದು ವಿಚಿತ್ರವಾದ ವಾದ ಮುಂದಿಡ್ತವೆ. ದೇವರ ಪಾಲಿಗೆ ಅಸ್ತಿತ್ವ ಆರ್ ಅನಸ್ತಿತ್ವ ಎರಡೂ ಆತನೊಳಗೆ ಯಾವಾಗ್ಲೂ ಇರುವ ಸಾಧ್ಯತೆಗಳು. ಓಕೆ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಎರಡೂ ಒಂದೇ ಕಡೆ ಇರೋದು ಹೇಗ್ ಸಾಧ್ಯ? ಖಂಡಿತ ಇದಕ್ಕೊಂದು ರೂಪಕ ಬಳಸಬಹುದು. ಒಬ್ಬ ಲೇಖಕ ಮತ್ತು ಆತ ಬರೆಯೋ ಕಾದಂಬರಿ. ಸರಿ. ಆ ಲೇಖಕನ ಮನಸ್ಸಿನಲ್ಲಿ ಕಥೆಯ ಪಾತ್ರಗಳು, ಜಗತ್ತು, ಖಾಲಿ ಜಾಗಗಳು ಅಂದ್ರೆ ಕಥೆಯಲ್ಲಿ ಇರೋದು ಮತ್ತು ಇಲ್ಲದಿರೋದು ಎಲ್ಲವೂ ಒಟ್ಟಿಗೆ ಅಸ್ತಿತ್ವದಲ್ಲಿರುತ್ತೆ. ಹೌದು. ಲೇಖಕ ಮನಸ್ ಮಾಡಿದ್ರೆ ಒಂದು ಪಾತ್ರವನ್ನ ಸೃಷ್ಟಿಸಬಹುದು ಅಥವಾ ಒಂದೇ ಕ್ಷಣದಲ್ಲಿ ಅಳಿಸಿ ಹಾಕ್ಬೋದು. ಸರಿ ಸರಿ. ಈ ಮೂಲಗಳ ಪ್ರಕಾರ ದೇವರು ಮತ್ತು ಸೃಷ್ಟಿಯ ಸಂಬಂಧವೂ ಇದೇ ರೀತಿ, ಆದ್ರೆ ಇದು ಅನಂತವಾದ ಮಟ್ಟದಲ್ಲಿ. ವಾವ್, ಆ ಲೇಖಕನ ಉದಾಹರಣೆ ವಿಷಯವನ್ನ ತುಂಬಾ ಸ್ಪಷ್ಟಪಡಿಸ್ತೆ. ಹೌದು. ಹಾಗಾದ್ರೆ ನಮ್ಮ ಇಡೀ ಬ್ರಹ್ಮಾಂಡವೇ ದೇವರ ಕಲ್ಪನೆಯಲ್ಲಿ ಅರಳಿದ ಒಂದು ಕಥೆ ಇದ್ದ ಹಾಗೆ. ನಾವು ಆ ಕಥೆಯ ಪಾತ್ರಗಳು. ಹೌದು. ಸರಿ. ಹಾಗಾದ್ರೆ ದೇವರು ನಮ್ಮ ಈ ಕಥೆಯನ್ನು ಹೇಗೆ ನೋಡ್ತಾರೆ? ನಮ್ಮ ಹಾಗೆ ಪುಟ ಪುಟ ತಿರುಗಿಸ್ತಾ ಓದ್ತಾರಾ ಅಥವಾ? ಇಲ್ಲ ಇಲ್ಲ, ಇಲ್ಲಿಯೇ ವಿಷಯ ಇನ್ನಷ್ಟು ಆಳವಾಗುತ್ತೆ. ಈ ಮೂಲಗಳ ಪ್ರಕಾರ ದೇವರು ಕಥೆಯನ್ನ ಓದೋದಿಲ್ಲ. ಯಾಕಂದ್ರೆ ಆತನ ದೃಷ್ಟಿಯಲ್ಲಿ ಕಥೆ ಈಗಾಗ್ಲೇ ಪೂರ್ಣಗೊಂಡಿದೆ. ಉದಾಹರಣೆ ತಗೋಬಹುದು. ಸಿನಿಮಾ ರೀಲ್. ನಾವು ಸಿನಿಮಾ ನೋಡುವಾಗ ದೃಶ್ಯಗಳು ಒಂದರ ನಂತರ ಒಂದು ಕಾಣಿಸುತ್ತೆ, ಕಥೆ ನಿಧಾನವಾಗಿ ಬಿಚ್ಕೊಳ್ಳುತ್ತೆ. ಹೌದು. ಆದ್ರೆ ಸಿನಿಮಾ ನಿರ್ದೇಶಕನ ಕೈಯಲ್ಲಿ ಇಡೀ ರೀಲ್ ಇರುತ್ತೆ. ಆತನಿಗೆ ಸಿನಿಮಾದ ಆರಂಭ, ಮಧ್ಯ, ಅಂತ್ಯ ಎಲ್ಲವೂ ಒಂದೇ ಬಾರಿಗೆ ಕಾಣಿಸ್ತಿರುತ್ತೆ. ಅಂದ್ರೆ ಆತ ಇಡೀ ಸೃಷ್ಟಿಯನ್ನ ಒಂದೇ ನೋಟದಲ್ಲಿ ನೋಡಬಲ್ಲ. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ತಲೆಬಾಗುವಂತಹ ಆಲೋಚನೆ. ಇದರರ್ಥ ಮಾನವ ಇತಿಹಾಸದಲ್ಲಿ ನಡೆದ ಮಹಾಯುದ್ಧಗಳು, ವೈಜ್ಞಾನಿಕ ಆವಿಷ್ಕಾರಗಳು, ಪ್ರೀತಿ, ದ್ವೇಷ, ದೇವದೂತರ ದಂಗೆಯಿಂದ ಹಿಡಿದು ಅಂತಿಮ ತೀರ್ಪಿನವರೆಗೆ ಎಲ್ಲವೂ ದೇವರ ದೃಷ್ಟಿಯಲ್ಲಿ ಈಗಾಗಲೇ ನಡೆದು ಮುಗಿದ ಘಟನೆಗಳು. ಹೌದು, ಎಲ್ಲವೂ. ನಾವು ಕೇವಲ ಆ ಸಿನಿಮಾದ ದೃಶ್ಯಗಳನ್ನ ಒಂದೊಂದಾಗಿ ಅನುಭವಿಸ್ತಿದ್ದೀವಿ ಅಷ್ಟೇ. ಹೌದು. ಇದೊಂಥರ ನಮ್ಮ ಅಸ್ತಿತ್ವಕ್ಕೆ ಒಂದು ರೀತಿಯ ನಿರರ್ಥಕತೆಯನ್ನ ತಂದುಕೊಡೋದಿಲ್ವಾ? ಅದು ನಮ್ಮ ದೃಷ್ಟಿಕೋನದಿಂದ ಹುಟ್ಟೋ ಸಹಜವಾದ ಪ್ರಶ್ನೆ. ಈ ಮೂಲಗಳು ಹೇಳೋದೇನೆಂದ್ರೆ, ದೇವರು ಸೃಷ್ಟಿಯನ್ನ ಪ್ರಾರಂಭಿಸಲು ನಿರ್ಧರಿಸಿದ ಕ್ಷಣದಲ್ಲೇ ಅದು ತನ್ನ ಅಂತಿಮ ರೂಪದಲ್ಲಿ ಪೂರ್ಣಗೊಂಡಿತ್ತು. ನಾವು ಈಗ ನೋಡ್ತಿರೋದು ಆ ಪರಿಪೂರ್ಣ ಯೋಜನೆಯು ಸಮಯದ ಚೌಕಟ್ಟಿನೊಳಗೆ ನಿಧಾನವಾಗಿ ಪ್ರಕಟಗೊಳ್ಳೋದನ್ನ ಮಾತ್ರ. ಹಾಗಾಗಿನೇ ನಮಗೆ ಕೆಲವೊಮ್ಮೆ ಕೆಟ್ಟದ್ದು ಗೆದ್ದಾಗಿ ಕಾಣಿಸುತ್ತೆ. ಹೌದು, ಅಥವಾ ದೇವರ ಯೋಜನೆ ವಿಫಲವಾದಂತೆ ಕಾಣಿಸಬಹುದು.
ಆದ್ರೆ ಅದು ಕೇವಲ ಸಿನೆಮಾದ ಒಂದು ದೃಶ್ಯವನ್ನ ನೋಡಿ ಇಡೀ ಕಥೆಯನ್ನ ನಿರ್ಣಯಿಸಿದ ಹಾಗೆ. ಓಕೆ. ಇಲ್ಲಿಯೇ ನನ್ನ ಅತಿದೊಡ್ಡ ಪ್ರಶ್ನೆ ಬರುತ್ತೆ. ಇದು ನನಗೆ ಅರ್ಥ ಮಾಡಿಕೊಳ್ಳಕ್ಕೆ ತುಂಬಾ ಕಷ್ಟ ಆಗ್ತಿರೋ ಭಾಗ. ಕೇಳಿ. ಎಲ್ಲವೂ ಈಗಾಗಲೇ ನಿರ್ಧರಿತವಾಗಿದ್ರೆ, ಸಿನಿಮಾ ಈಗಾಗಲೇ ಪೂರ್ಣಗೊಂಡಿದ್ರೆ, ನನ್ನ ಆಯ್ಕೆಗಳಿಗೆ, ನನ್ನ ಇಚ್ಛಾ ಸ್ವಾತಂತ್ರ್ಯಕ್ಕೆ ಅಂದ್ರೆ ಫ್ರೀ ವಿಲ್ಗೆ ಏನೋ ಬೆಲೆ? ನಾನೊಬ್ಬ ಕೇವಲ ತನ್ನ ಪಾತ್ರವನ್ನ ಅಭಿನಯಿಸ್ತಿರೋ ನಟನೆ, ಇದು ಪ್ರಿಡೆಸ್ಟಿನೇಷನ್ ಅಂತೆಯೇ ಕೇಳಿಸ್ತಿದೆ. ಅತ್ಯುತ್ತಮ ಪ್ರಶ್ನೆ. ಈ ಪ್ಯಾರಡಾಕ್ಸ್ ಅನ್ನು ಈ ಮೂಲಗಳು ನೇರವಾಗಿ ಎದುರಿಸುತ್ತವೆ. ಅವುಗಳ ಉತ್ತರ ಹೀಗಿದೆ: ಸಮಯದ ಚೌಕಟ್ಟಿನೊಳಗೆ ಅಂತಿಮ ತೀರ್ಪನ್ನು ಮುಂದೂಡಲಾಗಿದೆ. ಮುಂದೂಡಲಾಗಿದೆ? ಹೌದು, ಡಿಲೇಡ್. ಈ ಮುಂದೂಡಲ್ಪಟ್ಟ ಸಮಯವೇ ನಮ್ಗೆ ಆಯ್ಕೆಗಳನ್ನು ಮಾಡೋಕೆ ಇರೋ ಅವಕಾಶ. ಓ. ಅಂದ್ರೆ ಸಮಯದೊಳಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗೋ ಸ್ವಾತಂತ್ರ್ಯವನ್ನ ಜೀವಿಗಳಿಗೆ ಕೊಡಲಾಗಿದೆ. ಕ್ಷಮಿಸಿ, ಆದ್ರೆ ಇದು ಒಂಥರ ದೇವತಾಶಾಸ್ತ್ರದ ಲೂಪ್ ಹೋಲ್ ತರ ಕೇಳಿಸ್ತಿದೆ. ಹೌದು, ಹಾಗನ್ಸ್ಬೋದು. ದೇವರೇ ಎಲ್ಲವನ್ನೂ ಬರೆದು ಅದರ ಅಂತ್ಯವನ್ನು ತಿಳಿದ ಮೇಲೆ ನಾವು ಮಾಡೋ ಆಯ್ಕೆ ನಿಜವಾದ ಆಯ್ಕೆ ಹೇಗಾಗತ್ತೆ? ಅದು ಕೇವಲ ಒಂದು ಭ್ರಮೆ ಅಲ್ವಾ? ಈ ಮೂಲಗಳು ಅದನ್ನ ಭ್ರಮೆ ಅಂತ ಒಪ್ಪೋದಿಲ್ಲ. ಅವುಗಳ ವಾದ ಏನಂದ್ರೆ, ಅಂತ್ಯ ತಿಳಿದಿದ್ರೂ ಆ ಅಂತ್ಯವನ್ನ ತಲುಪೋ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಮುಖ್ಯ. ಪ್ರಕ್ರಿಯೆ, ಪ್ರಾಸೆಸ್. ಹೌದು. ದೇವ್ರು ಆದಾಮ್ನಿಗೆ ಮತ್ತು ದೇವದೂತರಿಗೆ ಇಚ್ಛಾ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು ಆ ಆಯ್ಕೆಗಳ ಮೂಲಕವೇ ಪ್ರೀತಿ, ನ್ಯಾಯ, ಕರುಣೆ ಇಂತಹ ಗುಣಗಳು ಪ್ರದರ್ಶನಗೊಳ್ಳೋಕೆ. ಸಮಯದೊಳಗೆ ನಡೆಯೋ ಪಾಪ, ಪಶ್ಚಾತ್ತಾಪ, ವಿಮೋಚನೆ, ಈ ಇಡೀ ನಾಟಕವೇ ದೇವರ ಅನಂತ ಯೋಜನೆಯ ಒಂದು ಭಾಗ. ಅಂದ್ರೆ ಗುರಿ ತಿಳಿದಿದ್ರೂ ಆ ಗುರಿಯನ್ನ ತಲುಪೋ ಪಯಣಕ್ಕೆ ಇಲ್ಲಿ ಹೆಚ್ಚು ಮಹತ್ವ. ಸರಿ, ಈ ವಾದವನ್ನ ಸದ್ಯಕ್ಕೆ ಒಪ್ಕೊಳ್ಳೋಣ. ಹಾಗಾದ್ರೆ ನಮ್ಹತ್ರ ಇರೋದು ಒಬ್ಬ ಅನಂತ, ಅಗೋಚರ, ಸಮಯವನ್ನ ಮೀರಿದ ದೇವ್ರು. ಹೌದು. ಇನ್ನೊಂದ್ ಕಡೆ ಸಮಯದೊಳಗೆ ಸಿಕ್ಕಿ ಹಾಕೊಂಡಿರೋ ಸೀಮಿತ ಜೀವಿಗಳಾದ ನಾವು. ಇವ್ರಿಬ್ಬರ ನಡುವೆ ಸಂವಹನವಾದ್ರೂ ಹೇಗೆ ಸಾಧ್ಯ? ಇದು ಇನ್ನೊಂದು ಪ್ರಮುಖ ಅಂಶ. ಈ ಮೂಲಗಳ ಪ್ರಕಾರ ಪಾಪ ಮಾಡಿದ ಸೀಮಿತ ಜೀವಿಗಳು ದೇವರನ್ನ ನೇರವಾಗಿ ನೋಡಿದ್ರೆ ಅಥವಾ ಆತನ ಸಂಪರ್ಕಕ್ಕೆ ಬಂದ್ರೆ ಅವರು ನಾಶವಾಗ್ತಾರೆ. ಹೌದು, ಆತನ ಪಾವಿತ್ರ್ಯ ಮತ್ತು ಶಕ್ತಿಯನ್ನ ತಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ದೇವರು ತಮ್ಮನ್ನ ಒಂದು ರೀತಿಯಲ್ಲಿ ಮರೆ ಮಾಡ್ಕೊಳ್ತಾರೆ. ಇಲ್ಲಿಯೇ ಈ ಮೂಲಗಳು ದೈವತ್ವದ ಎರಡನೆಯ ವ್ಯಕ್ತಿ ಅನ್ನೋ ಪರಿಕಲ್ಪನೆಯನ್ನ ಪರಿಚಯಿಸ್ತವೆ. ಒಂದು ನಿಮಿಷ. ದೈವತ್ವದ ಎರಡನೆಯ ವ್ಯಕ್ತಿ, ದ ಸೆಕೆಂಡ್ ಪರ್ಸನ್ ಆಫ್ ದ ಗಾಡ್ ಹೆಡ್, ಈ ಪದದ ಅರ್ಥವೇನು? ಖಂಡಿತ. ಈ ದೇವತಾಶಾಸ್ತ್ರದ ಚೌಕಟ್ಟಿನಲ್ಲಿ ದೇವರು ಒಬ್ಬನೇ ಆದ್ರೂ ಆತನನ್ನ 3 ವ್ಯಕ್ತಿತ್ವಗಳಲ್ಲಿ ಅರ್ಥ ಮಾಡಿಕೊಳ್ಳಲಾಗುತ್ತೆ. ತಂದೆ, ಮಗ ಮತ್ತು ಪವಿತ್ರಾತ್ಮ. ಸೀಮಿತ ಜೀವಿಗಳ ಜೊತೆ ಸಂವಹನ ನಡೆಸೋಕೆ ಒಂದು ಸೇತುವೆಯನ್ನು ನಿರ್ಮಿಸಿದ್ರು. ಎಕ್ಸಾಕ್ಟ್ಲಿ. ಅಗೋಚರನಾದ ದೇವರನ್ನ ಸೃಷ್ಟಿಗೆ ಗೋಚರಪಡಿಸಿದ್ರು. ಓ, ಹಾಗೆ. ಅಂದ್ರೆ ಅನಂತ ಮತ್ತು ಸೀಮಿತದ ನಡುವಿನ ಅಂತರವನ್ನ ಕಡಿಮೆ ಮಾಡೋಕೆ ಒಂದು ದೈವಿಕ ಮಧ್ಯಸ್ಥಿಕೆ. ಹೌದು. ಇದು ನಮ್ಮ ಗ್ರಹಿಕೆಯ ಮಿತಿಯನ್ನ ಮತ್ತೊಮ್ಮೆ ಎತ್ತಿ ತೋರಿಸ್ತೆ. ಖಂಡಿತವಾಗಿಯೂ. ಈ ಮೂಲಗಳಲ್ಲಿ ಬಳಸಲಾಗಿರೋ ಒಂದು ಹೋಲಿಕೆ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅದೇನು? ಅದು ಹೀಗಿದೆ: ಒಂದು ಹುಳುವು ಮನುಷ್ಯನ ಅಸ್ತಿತ್ವವನ್ನ, ಅವನ ಆಲೋಚನೆಗಳನ್ನ, ಅವನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಲು ಸಾಧ್ಯವಿಲ್ಲ. ವಾವ್. ಅದೇ ರೀತಿ ಸೃಷ್ಟಿಜೀವಿಗಳಾದ ನಾವು ಸೃಷ್ಟಿಕರ್ತನ ಸ್ವರೂಪವನ್ನ ಸಂಪೂರ್ಣವಾಗಿ ಅರಿಯೋಕೆ ಸಾಧ್ಯವಿಲ್ಲ. ನಾವು ದೇವರನ್ನ, ಆತನು ತನ್ನನ್ನ ಸಮಯ, ದೇಶದ ಚೌಕಟ್ಟಿನೊಳಗೆ ಎಷ್ಟು ಪ್ರಕಟಪಡಿಸಿದ್ದಾನೋ ಅಷ್ಟನ್ನು ಮಾತ್ರ ಗ್ರಹಿಸಬಲ್ಲೆವು. ಹೌದು, ಅಷ್ಟೇ. ಹಾಗಾದ್ರೆ ಈ ಸನ್ನಿವೇಶದಲ್ಲಿ ನಾವು ಆ ಹುಳುಗಳಿದ್ದಂತೆ ಅಲ್ವಾ? ಇದು ಒಂಥರ ನಮ್ಮನ್ನು ನಗಣ್ಯರನ್ನಾಗಿಸೋ ಯೋಚನೆ. ನಗಣ್ಯ ಅನ್ನೋದಕ್ಕಿಂತ ವಿನಮ್ರರನ್ನಾಗಿಸೋ ಯೋಚನೆ ಅನ್ನಬಹುದು. ಇದಕ್ಕಾಗಿಯೇ ಈ ಮೂಲಗಳು ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ತವೆ. ಉದಾಹರಣೆಗೆ ದೇವರು ಸಮಯ ಮತ್ತು ದೇಶವನ್ನ ನಿಜವಾಗಿಯೂ ಹೇಗೆ ಪರಿಗಣಿಸ್ತಾರೆ, ಯೆಹೋವನ ಆತ್ಮ ಅಂದ್ರೆ ಯಾರು, ಇವುಗಳ ಸಂಪೂರ್ಣ ಉತ್ತರಗಳು ನಮ್ಮ ಗ್ರಹಿಕೆಯ ಆಚೆಗಿನವು ಅಂತ ಅವು ಹೇಳುತ್ತವೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ನಂತರ ನಾವು ಎಲ್ಲಿಗೆ ಬಂದು ನಿಲ್ತೇವೆ? ಈ ಆಳವಾದ ಪರಿಕಲ್ಪನೆಗಳಿಂದ ನಾವು ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ಅಂಶಗಳೇನು? ಈ ಚರ್ಚೆಯನ್ನ ಸಂಕ್ಷಿಪ್ತಗೊಳಿಸೋದಾದ್ರೆ ನನ್ನ ಪ್ರಕಾರ 3 ಪ್ರಮುಖ ಅಂಶಗಳಿವೆ. ಓಕೆ. ಮೊದಲನೇದು
ಸಮಯದ ಬಗ್ಗೆ ನಮ್ಮ ಗ್ರಹಿಕೆಯನ್ನ ಬದಲಾಯಿಸ್ಕೊಳ್ಳೋದು. ಈ ಮೂಲಗಳ ಪ್ರಕಾರ ಸಮಯ ದೇವರ ಕೈಯಲ್ಲಿರೋ ಒಂದು ಸಾಧನ. ದೇವರನ್ನು ನಿಯಂತ್ರಿಸೋ ನಿಯಮ ಅಲ್ಲ. ಹೌದು. ಎರಡನೇದು, ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ವಿಶೇಷವಾಗಿ ಕಷ್ಟಗಳನ್ನ ಒಂದು ದೊಡ್ಡ ಚಿತ್ರದ ಭಾಗವಾಗಿ ನೋಡೋ ಪ್ರಯತ್ನ ಮಾಡೋದು. ನಮ್ಮ ದೃಷ್ಟಿಗೆ ಅಪೂರ್ಣವಾಗಿ ಕಾಣೋದು ದೇವರ ದೃಷ್ಟಿಯಲ್ಲಿ ಒಂದು ಪರಿಪೂರ್ಣ ಯೋಜನೆಯ ಭಾಗವಾಗಿರಬಹುದು. ಎಕ್ಸಾಕ್ಟ್ಲಿ. ಮತ್ತು ಮೂರನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಅಂಶ, ಹ್ಮ್ ನಮ್ಮ ಜ್ಞಾನದ ಮಿತಿಗಳನ್ನ ಒಪ್ಪುಕೊಳ್ಳೋದು. ಹ್ಮ್ ನಾವು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಉತ್ತರಗಳಿಗಿಂತ ಪ್ರಶ್ನೆಗಳಲ್ಲೇ ಹೆಚ್ಚು ಸೌಂದರ್ಯವಿರುತ್ತೆ. ಅದ್ಭುತವಾಗಿ ಹೇಳಿದಿರಿ. ನಮ್ಮ ಆತಂಕ, ನಮ್ಮ ನಾಳೆಯ ಚಿಂತೆ, ಇದೆಲ್ಲವೂ ಸಮಯದೊಳಗೆ ಸಿಕ್ಕಿ ಹಾಕ್ಕೊಂಡಿರೋ ನಮ್ಮ ಸೀಮಿತ ದೃಷ್ಟಿಕೋನದ ಫಲ. ಹೌದು. ಆದ್ರೆ ದೇವರ ದೃಷ್ಟಿಯಲ್ಲಿ ನಮ್ಮ ಕಥೆಯೂ ಅದರ ಶಾಂತಿಯುತ ಅಂತ್ಯವೂ ಸೇರಿದಂತೆ ಈಗಾಗ್ಲೇ ಬರೆಯಲ್ಪಟ್ಟಿದೆ. ನಮ್ಮ ಇಚ್ಛಾ ಸ್ವಾತಂತ್ರ್ಯ ಇರೋದು ಆ ಅಂತ್ಯದವರೆಗಿನ ದಾರಿಯಲ್ಲಿ ನಾವು ಹೇಗೆ ನಡಿತೀವಿ ಅನ್ನೋದನ್ನ ಆಯ್ಕೆ ಮಾಡೋದಕ್ಕೆ ಮಾತ್ರ. ಹೌದು, ಆ ಪಯಣಕ್ಕಾಗಿ. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರ ಚಿಂತನೆಗೆ ಒಂದು ಅಂತಿಮ ಆಲೋಚನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ಈ ಮೂಲಗಳಿನ ಒಂದು ಸಾಲು ನನ್ನನ್ನ ಬಹಳ ಹೊತ್ತು ಕಾಡಿತ್ತು. ಅದೇನೆಂದರೆ, ದೇವರು ಇಚ್ಛಿಸಿದ್ರೆ ನಮ್ಮ ಬ್ರಹ್ಮಾಂಡದಂತಹ ಅಸಂಖ್ಯಾತ ಸಮಯ ದೇಶಗಳನ್ನ, ಅಂದ್ರೆ ಕೌಂಟ್ಲೆಸ್ ಸ್ಪೇಸ್ ಟೈಮ್ಸ್, ಒಂದೇ ಕ್ಷಣದಲ್ಲಿ ಸೃಷ್ಟಿಸಬಹುದು ಮತ್ತು ನಾಶಪಡಿಸಬಹುದು. ಓಹ್. ಯಾಕಂದ್ರೆ ಅಸ್ತಿತ್ವ ಮತ್ತು ಅನಸ್ತಿತ್ವ ಎರಡೂ ಆತನೊಳಗೆ ಸದಾ ಇರ್ತವೆ. ಹಾಗಾದ್ರೆ ನಾವು ಯೋಚಿಸಬೇಕಾದ ಪ್ರಶ್ನೆ ಇದು: ನಮ್ಮ ಈ ವಿಶಾಲ ವಿಸ್ಮಯಕಾರಿ ಬ್ರಹ್ಮಾಂಡ, ಈ ಶತಕೋಟಿ ನಕ್ಷತ್ರಗಳು, ಈ ಜೀವನದ ಹೋರಾಟ, ಇದೆಲ್ಲವೂ ಸೇರಿ ಆ ಅನಂತ ಚೈತನ್ಯದ ಮನಸ್ಸಿನಲ್ಲಿ ಬಂದು ಹೋಗುವ ಒಂದು ಕ್ಷಣಿಕವಾದ ಆಲೋಚನೆಯಷ್ಟೇ ಇರಬಹುದೇ? ಈ ಚಿಂತನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.